ಹಲೋ ನಮಸ್ತೆ. ಇವತ್ತು ಯಾವ ವಿಷಯದ ಬಗ್ಗೆ ಅಂದ್ರೆ ಸಂಬಂಧದ ಬಗ್ಗೆ ಮಾತಾಡೋಣ. ಸಂಬಂಧದ ಬಗ್ಗೆ ಏನಂತಂದ್ರೆ ನಾವು ದಿನನಿತ್ಯ ಸಂಬಂಧಗಳ ಮಧ್ಯನ ಜೀವನ ಮಾಡ್ತೀವಿ. ಸಂಬಂಧ ನಮ್ಮ ಜೀವನಕ್ಕೂ ಭಾಳ ಇಂಪಾರ್ಟೆಂಟ್ ಐತಿ. ಅದು ಯಾವ ಥರದ್ರಾದರೂ ಇರ್ಬೋದು, ಸ್ನೇಹಿತರು ಇರ್ಬೋದು, ಅಪ್ಪ ಅಮ್ಮ ಅಣ್ಣ ತಮ್ಮ ಅಕ್ಕ ತಮ್ಮ ಮತ್ತು ಗಂಡ ಮಕ್ಕಳು ಎಲ್ಲ ನಮ್ಗೆ ಸಂಬಂಧ ನಮ್ಮ ಜೀವನಕ್ಕೆ ಭಾಳ ಇಂಪಾರ್ಟೆಂಟ್ ಐತಿ. ಸಂಬಂಧದೊಳಗೆ ಎರಡು ಥರ ಇರ್ತೈತಿ. ಒಂದು ಗ್ರೂಪ್ ಏನಂದ್ರೆ ಆ ಸಂಬಂಧಗಳ ಜೊತೆ ನಾವು ಇದ್ದಾಗ ಖುಷಿಯಾಗಿರ್ತೀವಿ, ನಾವಾಗಿ ಇರ್ತೀವಿ. ಅಲ್ಲಿ ಯಾವುದೋ ಹಿಂಗೆ ಮುಖವಾಡ ಹಾಕ್ಕೊಂಡಿರ್ಬೇಕಾಗಂಗಿಲ್ಲ, ನಕ್ಕೊಂತಿರ್ಬೇಕು ಅಥವಾ ಗಾಸಿಪ್ ಮಾಡ್ತಿರ್ಬೇಕು, ಆ ಥರ ಏನಿರಂಗಿಲ್ಲ. ನೀವು ಹೆಂಗಿರ್ತೀರಲ್ಲ ಹಾಗೆ ಇರ್ತೀರಿ. ನಿಮಗೆ ಒಳಗಿಂದ ಅನಿಸ್ತಿರ್ತೈತಿ ಅವ್ರ ಜೊತೆ ಇದ್ದಾಗ ಖುಷಿಯಾಗಿರ್ತೀರಿ. ಮತ್ತು ಆಮೇಲೆ ಪೂರ್ತಿ ನೀವೇ ಆಗಿ ಅವ್ರ ಜೊತೆ ಇರ್ತೀರಿ. ಇಂಥ ಸಂಬಂಧಗಳ ಜೊತೆ ನಿಮ್ಗೇನು ಅಷ್ಟೊಂದೇನು ಪ್ರಾಬ್ಲಮ್ ಆಗಂಗಿಲ್ಲ. ಇನ್ನೊಂದು ಗುಂಪು ಏನಿರ್ತೈತಿ ಅಂದ್ರೆ ನಿಮಗೆ ಬೇಡ ಅವರು, ಆದರೂ ಅವ್ರ ಜೊತೆ ಹೋಗ್ಬೇಕಾಗ್ತಿರ್ತೈತಿ, ಅವ್ರ ಜೊತೆ ನೀವು ಇರಬೇಕಾಗ್ತಿರ್ತೈತಿ. ಒಂದೊಂದು ಸತಿ ಅಂತೂ ಡೈಲಿ ನಾವು ಅವ್ರ ಜೊತೆನ ಕಳಿಬೇಕಾಗ್ತಿರ್ತೈತಿ. ಇಂಥ ಸಂಬಂಧ ಕೆಲವೊಮ್ಮೆ ಹೆಂಗೆ ಸಿಗ್ತಾವಂದ್ರೆ, ಇಂಥ ಸಂಬಂಧಗಳು ಕೆಲವೊಮ್ಮೆ ಯಾವ್ಯಾವ ರೂಪದೊಳಗೆ ಸಿಗ್ತಾವಂದ್ರೆ, ಒಂದು ಗಂಡ ಹೆಂಡತಿ ಸಂಬಂಧ ಆಗಿರ್ತೈತಿ, ಇನ್ನೊಂದು ಕೆಲಸ ಮಾಡೋ ಜಾಗದೊಳಗೆ ಆಗಿರ್ತೈತಿ, ಇನ್ನೊಂದು ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಅಂಥವ್ರು ಯಾರಾದರೂ ಆಗಿರ್ತಾರೆ. ಮತ್ತು ಇನ್ನೊಂದು ಹೆಂಗಿರ್ತೈತಿ ಅಂದ್ರೆ ಅಕ್ಕಪಕ್ಕದ ಮನೆಯವರು ಅಂಥವ್ರೆಲ್ಲ ಆಗಿರ್ತಾರೆ. ಆಮೇಲೆ ಯಾರೋ ದೂರದವ್ರು ಇರ್ತಾರೆ, ಅಂದರೂ ಅವರು ಒಂದೊಂದು ಸತಿ ನಮಗೆ ಭಾಳ ಕಿರಿಕಿರಿ ಮಾಡೋದು. ಭಾಳ ಕಿರಿಕಿರಿ ಅಂದರೆ ಪದೇ ಪದೇ ನಮ್ಮ ಎಲ್ಲ ವಿಷಯದೊಳಗೂ ಇದನ್ನು ಮಾಡೋದು, ಅಂದರೆ ಎಲ್ಲ ವಿಷಯದೊಳಗೂ ಮೂಗು ತೂರಿಸೋದು, ಆ ಥರದವರು ಇರ್ತಾರೆ. ಅಂಥ ಟೈಮ್ನಾಗ ನಮ್ಗೆ ಏನಾಗ್ತೈತಿ ಅಂದ್ರೆ ಸ್ವಲ್ಪ ಮಟ್ಟಿಗೆ ನಾವು ಸ್ವಲ್ಪ ಮಟ್ಟಿಗೆ ಭಾಳ ಜಾಸ್ತಿನ ಡಿಸ್ಟರ್ಬ್ ಆಗಿಬಿಡ್ತೀವಿ. ಡಿಸ್ಟರ್ಬ್ ಆಗಿ ಏನು ಮಾಡಬೇಕಪ್ಪ ಅಂಥೇಳಿ ಅನ್ನಿಸ್ತೈತಿ. ಆಮೇಲೆ ಏನಂದ್ರೆ ನಿಮ್ಮ ಹತ್ರ ಎರಡು ಆಪ್ಷನ್ ಇರ್ತೈತಿ. ಯಾವಾಗೂ ನೀವು ಆ ವ್ಯಕ್ತಿಗಳ ನಿಮ್ಮನ್ನು ಮೀಟ್ ಆಗಕ್ಕೆ ಬರ್ತಾರ, ಇಲ್ಲ ನೀವು ಅವ್ರನ್ನ ಮೀಟ್ ಆಗಕ್ಕೆ ಹೋಗ್ತೀರಿ ಅಂದಾಗ, ಯಾವಾಗ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ಯಾರೋ ದೂರದ ರಿಲೇಟಿವ್ ಆಗಿರ್ಬೋದು, ಅಂಥ ವಿಷಯದೊಳಗೆ ಆ ಟೈಮ್ನಾಗ ನೀವೇನು ಮಾಡ್ಬೋದು, ಒಂದು ನೀವು ಅವ್ರನ್ನ ಮೀಟ್ ಮಾಡೋದನ್ನು ಬಿಡ್ಬೋದು. ನೀವು ಮೀಟ್ ಮಾಡೋದನ್ನು ಕಟ್ ಮಾಡಿಬಿಡ್ಬೋದು ಬೇಡ ಅಂತಂದು ಹೇಳಿ. ಇಲ್ಲ ನಾವು ಮೀಟ್ ಮಾಡಲೇಬೇಕಾದಂಥ ಸಂದರ್ಭ ಐತಿ ಅಂದ್ರೆ ಫಸ್ಟೇ ಪ್ರಿಪೇರ್ ಆಗಿರಿ ಮನೆಯೊಳಗೆ. ಏನಂತ ಹೇಳಂದ್ರೆ, ನೀವಲ್ಲಿ ಹೋದ್ರೆ ಏನೇನು ನಿಮ್ಗೆ ಕ್ವಶನ್ ಸಿಗ್ತಾವೋ ಅದಕ್ಕೆ ನೀವೇನೇನು ಆನ್ಸರ್ ಮಾಡ್ಬೇಕಂತ ಹೇಳಿ ಫಸ್ಟ್. ಆಮೇಲೆ ಏನಂದ್ರೆ ನಿಮ್ಮ ಬೌಂಡ್ರಿಯಿಂದ ಅವ್ರನ್ನ ಹೊರಗಿಡ್ರಿ. ಆಮೇಲೆ ಅವ್ರ ಬೌಂಡ್ರಿ ಅವರಿಗೆ ಗುರ್ತು ಮಾಡಿಸ್ರಿ. ಆಮೇಲೆ ಅವ್ರನ್ನ ಅತಿಪರಿ ನೀವು ಅವ್ರ ಹತ್ರ ಏನು ಹೇಳಕ್ಕೆ ಹೋಗ್ಬೇಡ್ರಿ. ಅವ್ರೇನಾದರೂ ನಿಮ್ಮ ಹತ್ರ ಚಲೋ ಮಾತಾಡಿದ್ರು ಅತಿಪರಿ ನಿಮ್ಮ ವಿಷಯನೂ ಅವ್ರ ಹತ್ರ ಏನು ಶೇರ್ ಮಾಡಬೇಡ್ರಿ. ಈ ರೀತಿ ನಾವು ದೂರದಿಂದ ಬರುವಂಥವನ್ನ ಸರಿ ಮಾಡ್ಕೋಬೋದು. ಆಮೇಲೆ ಇನ್ನೊಂದು ಏನಿರ್ತೈತಿ ಅಂದರೆ, ಕೆಲವೊಬ್ಬರಿಗೆ ಬಾಸ್ ಕಡೆಯಿಂದ ವರ್ಕ್ ಮಾಡೋ ಪ್ಲೇಸಿಂದ ಪ್ರಾಬ್ಲಮ್ ಆಗಿರ್ತೈತಿ. ಆಮೇಲೆ ಆ ವರ್ಕ್ನ ಬಿಟ್ಟು ಹೋಗೋಕ್ಕೂ ಸಾಧ್ಯ ಆಗ್ತಿರಂಗಿಲ್ಲ. ಅಂಥ ಟೈಮ್ನಾಗ ಏನು ಮಾಡಬೇಕು ಅಂತಂದ್ರೆ, ಸ್ವಲ್ಪ ಮಟ್ಟಿಗೆ ದೂರಿರಿ, ಆಯಿತಾ? ಸ್ವಲ್ಪ ಮಟ್ಟಿಗೆ ದೂರಿರಿ. ಆಮೇಲೆ ಯಾವಾಗ ಅವ್ರು ನಿಮ್ಮ ಬಗ್ಗೆ ಮಾತಾಡ್ತಾರಲ್ಲ ಅವಾಗ ನೀವು ಆ ಎಚ್ಚರಿಕೆ ಕೊಡ್ರಿ, ಇಲ್ಲ ನಂಗೆ ಇದು ಕಂಫರ್ಟ್ ಇಲ್ಲ, ನೀ ಈ ರೀತಿ ಮಾಡಬೇಡ ಅಂತಂದು ಹೇಳಿ. ಆಮೇಲೆ ಅತೀಪರಿ ಆಯಿತು, ಇಲ್ಲ ಇದನ್ನು ನನಗೆ ಕಂಟ್ರೋಲ್ ಮಾಡೋಕ್ಕಾಗೋಲ್ದು, ಭಾಳ ಕಿರಿಕಿರಿ ಆಗತೈತಿ, ನನಗೆ ಭಾಳ ತ್ರಾಸ ಆಗತೈತಿ ಅಂತಂದು ಹೇಳಂದ್ರೆ ಅದಕ್ಕೂ ಒಂದು ಸೊಲ್ಯೂಷನ್ ಐತಿ. ಅದನ್ನ ನಾನು ಈ ವಿಡಿಯೋ ಎಂಡಿಗೆ ಹೇಳ್ತೀನಿ. ಆಮೇಲೆ ಇನ್ನೂ ಒಂದು ಏನಂದ್ರೆ, ಗಂಡ ಹೆಂಡತಿ ಮತ್ತು ಮಕ್ಕಳ ಸಂಬಂಧ ಇದನ್ನಂತೂ ನಾವು ಹೆಂಗೆ, ಹೌದು ಕೆಲವೊಬ್ರು ಭಾಳ ಅತಿಪರಿ ಆದಾಗ ನಾವು ಫುಲ್ ಫೈನಲ್ ಡಿಸಿಷನ್ಗೆ ಹೋಗ್ಬೋದು. ಬಟ್ ನಾವು ಇನ್ನೂ ಸರಿ ಮಾಡ್ಕೋಬಹುದು ಅನ್ನೋ ಸ್ಟೇಜ್ನೊಳಗೆ ಏನು ನಾವು ಬದಲಿ ಮಾಡ್ಕೋಬಹುದು. ಒಂದೇ ಮತ್ತು ಅವ್ರ ಕಡೆಯಿಂದ ಎಕ್ಸ್ಪೆಕ್ಟೇಷನ್, ಮಕ್ಳ ಕಡೆಯಿಂದ ಆಗಿರ್ಬೋದು, ಗಂಡನ ಕಡೆಯಿಂದ ಆಗಿರ್ಬೋದು, ಎಕ್ಸ್ಪೆಕ್ಟೇಷನ್ಸ್ ಏನಿರ್ತಾವಲ್ಲ ಅದನ್ನು ನಾವು ಕಟ್ಔಟ್ ಮಾಡಬೇಕು. ಎಕ್ಸ್ಪೆಕ್ಟೇಷನ್ ಏನು ನಮ್ಗೇನು ಭಾಳ ದೊಡ್ಡ ಇರೋಂಗಿಲ್ಲ. ಅದ್ರೊಳಗೂ ಹೆಣ್ಮಕ್ಳಿಗೆ ಹೇಳತ್ತೀನಿ ನಾನು ಸ್ಪೆಷಲಿ. ಏನಿರ್ತದೆ ಅಂದ್ರೆ, ಅವ್ರು ಏನಾದರೂ ಕೊಡಿಸ್ಲಿ, ಇಲ್ಲ ಹೊರಗೆ ಕರ್ಕೊಂಡು ಹೋಗಲಿ, ಏನಾದ್ರು ತಿನ್ನಿಸ್ಲಿ, ಆಮೇಲೆ ಮಕ್ಕಳು ಇಷ್ಟೇ ಪರ್ಸೆಂಟೇಜ್ ಮಾಡಲಿ, ಹಿಂಗೆ ಓದಲಿ, ಹಿಂಗೆ ಬರೀಲಿ, ಇದೇ ರೀತಿ ಇರಲಿ, ಎಲ್ಲಾದರೂ ಹೋದಾಗ ಅವ್ರು ನಮಗೆ ಕಾಡಬಾರ್ದು, ಯಾವಾಗೂ ಸೈಲೆಂಟಾಗಿರ್ಬೇಕು. ಈ ಥರದೊಂದು ಸಣ್ಣ ಪುಟ್ಟ ನಮ್ಗೊಂದಿಷ್ಟು ಎಕ್ಸ್ಪೆಕ್ಟೇಷನ್ಸ್ ಇರ್ತಾವೆ, ಅವನ್ನ ಕಟ್ಔಟ್ ಮಾಡ್ಕೋರಿ. ಆಮೇಲೆ ನಿಮ್ಮ ಮಕ್ಕಳಿಗೆ ಎಲ್ಲರೂ ಹೊರಗೆ ಹೋದಾಗ ಅಷ್ಟೇ ಅಲ್ಲ, ಮನೆಯೊಳಗೂ ಅದೇ ರೀತಿ ಇರೋದನ್ನು ನೀವು ಕಲಿಸ್ರಿ. ಅವಾಗ ಅವರು ಹೊರಗೆ ಹೋದಾಗೂ ಆ ರೀತಿ ಇರೋಂಗಿಲ್ಲ. ಮಕ್ಕಳು ಯಾವಾಗೂ ನಮ್ಮನ್ನು ನೋಡಿ ಫಾಲೋ ಮಾಡ್ತಾರೆ, ನಾವು ಮಾಡೋ ಕೆಲಸ ನೋಡಿ ಫಾಲೋ ಮಾಡ್ತಾರೆ, ನಾವು ಹೇಳೋ ಮಾತಿಂದ ಅವರು ಏನು ಫಾಲೋ ಮಾಡೋಂಗಿಲ್ಲ. ಹಾಗಾಗಿ ಮೊದಲು ನೀವು ಆ ರೀತಿ ಇರ್ರಿ, ಸೈಲೆಂಟಾಗಿ ಮನೆ ಯಾವಾಗೂ ನೀವು ಆ ರೀತಿ ಇಟ್ಕೋರಿ.
ಆಮೇಲೆ ಮಕ್ಕಳಿಗೂ ನೀವು ಮನೆಯೊಳಗೆ ಹಂಗೆ ಇರಾಕ್ ಕೊಡ್ರಿ, ಅವಾಗ ಅವರು ಹೊರಗೋದಾಗೂ ಹಂಗೆ ಇರ್ತಾರೆ. ಇನ್ನೊಂದು ಗಂಡನ ಜೊತೆ ಅದು ಎಕ್ಸ್ಪೆಕ್ಟೇಷನ್ಸ್ ಬೇಡ. ಇಲ್ಲ ನಿಮ್ಗೆ ಅಂದರೂ ಇಲ್ಲ ರೀ ಅತಿ ಪರಿ ಏನು ಅವ್ರ ಜೊತೆ ನನಗೆ ಇದನ್ನೇ ಆಗತ್ತಿಲ್ಲ, ಯಾವಾಗೂ ಬರೇ ಜಗಳ ಆಗ್ತೈತಿ, ಏನು ಹೇಳಾಕೋದ್ರೂ ಜಗಳ, ಇಬ್ಬರು ಕೂಡಿ ಮಾತಾಡಕತ್ರಿ ಬರೀ ಜಗಳನೇ ಆಗ್ಬಿಡ್ತೈತಿ ಅಂತಂದು ಹೇಳಿ ಅನ್ನೋಂಗಿದ್ರೆ ಏನು ಮಾಡಬೇಕು, ಇದಕ್ಕೇನು ಮಾಡ್ಬೋದು ಅಂತಂದ್ರೆ ಸ್ವಲ್ಪ ಅಬ್ಸರ್ವ್ ಮಾಡಿರಿ. ಯಾವ ವಿಷಯಕ್ಕೆ ನಮ್ಮಿಬ್ಬರ ಮಧ್ಯೆ ಜಗಳ ಆಗತೈತಿ, ಯಾವ ವಿಷಯ ತೊಗೊಂಡು ನಾವು ಜಗಳ ಮಾಡತ್ತೀವಿ, ಈ ವಿಷಯ ನಿಜವಾಗ್ಲೂ ನಮ್ಮ ಸಂಬಂಧಕ್ಕೆ ಇಂಪಾರ್ಟೆಂಟ್ ಐತಾ, ನಾವು ಈ ವಿಷಯ ಡಿಸ್ಕಸ್ ಮಾಡ್ಬೋದು. ಒಂದೊಂದು ಸತಿ ಏನಾಗ್ತೈತಂದ್ರೆ ಅವ್ರು ಯಾರೋ ಏನೋ ಅಂದರು, ಇವ್ರು ಯಾರೋ ಏನೋ ಅಂದರು ಅದನ್ನು ಹೋಗಿ ನಾವು ಅವ್ರ ಹತ್ರ ಹೇಳಿ ಅವ್ರಿಗೆ ಕಿರಿಕಿರಿ ಮಾಡಿ, ಅವ್ರು ಯಾವ ಲೆವೆಲಿಗೆ ಹೇಳಿರ್ತಾವೆ ಆ ಲೆವೆಲಿಗೆ ಇವ್ರ ಹತ್ರ ಹೇಳಿ ನಾವು ಜಗಳ ಮಾಡೋಕ್ಕೆ ಚಾಲು ಮಾಡ್ತೀವಿ. ಸೊ ಅವಾಗ ಏನಾಗ್ತೈತಿ, ಗಂಡು ಮಕ್ಕಳಿಗೆ ಅಷ್ಟೆಲ್ಲ ಇದು ಇರಂಗಿಲ್ಲ, ಕೇಳೋದು ಆಮೇಲೆ ಅಂಥ ವಿಷಯಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ವಿಚಾರ ಅವ್ರಿಗೆ ಇರಂಗಿಲ್ಲ. ಹಾಗಾಗಿ ಅವರು ಅದನ್ನ ತಲೆಗೆ ಹಾಕ್ಕೊಳ್ಳೋಂಗಿಲ್ಲ. ಯಾಕಂದ್ರೆ ಅವ್ರಿಗೆ ಅದನ್ನ ಹೊರತಾಗಿ ಬೇರೆ ಬೇರೆ ಪ್ರಾಬ್ಲಮ್ ಅದೆಲ್ಲ ಐತಿ, ಅದ್ರ ಬಗ್ಗೆ ಅವ್ರಿಗೆ ವಿಚಾರ ಮಾಡ್ತಾರೆ, ಇದ್ರ ಬಗ್ಗೆ ಅವ್ರು ವಿಚಾರ ಮಾಡಂಗಿಲ್ಲ. ಯಾರೋ ಏನೋ ಅಂದ್ರೆ ಅದು ಸಿಲ್ಲಿ ವಿಷಯ ಅಂತ ಅನ್ನೋಂಗೆ ಅನಿಸುತ್ತೆ. ನಾವು ಅದನ್ನ ಏನು ಮಾಡ್ತೀವಿ, ದೊಡ್ಡದು ಮಾಡ್ಕೊತೀವಿ. ಬಟ್ ನೀವು ಅದಕ್ಕಿಂತ ಈಗ ಇಂಪಾರ್ಟೆಂಟ್ ಏನಂದ್ರೆ ನೀವು ಅವ್ರು ಹೇಳಿರೋದು ಇಂಪಾರ್ಟೆಂಟು ಅಥವಾ ನಿಮ್ಮ ಸಂಬಂಧ ಇಂಪಾರ್ಟೆಂಟು ಅನ್ನೋದನ್ನ ನೀವು ನೋಡ್ರಿ. ಯಾರು ಏನು ಹೇಳಿರ್ತಾರಲ್ಲ ಅದನ್ನ ಅಲ್ಲೇ ಮುಗಿಸಿ ಬರ್ರಿ, ಅದನ್ನ ಮನೆಯವರೆಗೂ ತೊಗೊಂಬರ್ಬೇಡ್ರಿ. ಮತ್ತು ಈಗ ಎಲ್ಲ ಸಂಬಂಧಗಳು ಸ್ವಲ್ಪ ಎಲ್ಲರೂ ಎಷ್ಟುಕೊಂಡು ಸಂಬಂಧ ಅದಾದ್ರೂ ನಮ್ಗೊಂದಿಷ್ಟು ಕಿರಿಕಿರಿ ಆಗ್ತೈತಲ್ಲ, ಸಂಬಂಧಗಳ ಜೊತೆ ನಾವು ಹೊಂದಾಣಿಕೆ ಮಾಡ್ಕೊಂಡು ಹೋಗೋದು ಸ್ವಲ್ಪ ಪ್ರಾಬ್ಲಮ್ ಆಗ್ತೈತಲ್ಲ, ನಾವು ಸರಿಯಾಗಿದ್ದರೂ ಒಂದೊಂದು ಸತಿ ನಮಗೆ ಪ್ರಾಬ್ಲಮ್ ಆಗ್ತೈತಿ. ಏನು ಮಾಡ್ಬೇಕು ಇದಕ್ಕೆ ಅಂತಂದು ಹೇಳಂದ್ರೆ, ಒಂದೇದು ನಿಮ್ಗೆ ಅವ್ರು ಬೇಡ, ನಿಮ್ಮ ಜೀವನಕ್ಕೆ ಅವ್ರು ಇಂಪಾರ್ಟೆಂಟ್ ಇಲ್ಲ ಅಂತಂದ್ರೆ ಆ ವ್ಯಕ್ತಿಗಳನ್ನ ಬಿಟ್ಬಿಡ್ರಿ. ಫಸ್ಟ್ ಆಫ್ ಆಲ್ ಪೂರ್ತಿ ಕಟ್ಔಟ್ ಮಾಡಿಬಿಡ್ರಿ. ಅವ್ರ ಸ್ಟೇಟಸ್ ನೋಡೋದು, ಇನ್ಸ್ಟಾಗ್ರಾಮ್ ಚೆಕ್ ಮಾಡೋದು ಏನು ಬೇಡ, ಪೂರ್ತಿ ಕಟ್ಔಟ್ ಮಾಡಿಬಿಡ್ರಿ. ನಿಮ್ಮ ಕಡೆಯಿಂದ ಅವ್ರಿಗೆ ಏನೂ ಒಂದಿದು ಹೋಗಬಾರ್ದು. ಆ ರೀತಿ ಎಲ್ಲ ಕಟ್ಔಟ್ ಮಾಡಿರಿ. ನೀವು ಅವ್ರಿಗೆ ಗೊತ್ತಿಲ್ಲದೇನೂ ನೀವು ಅವರ ಇಡೀ ಚೆಕ್ ಮಾಡೋದು ಇಟ್ಮೆ ಏನೂ ಮಾಡಬೇಡ್ರಿ, ಪೂರ್ತಿ ಕಟ್ಔಟ್ ಮಾಡಿರಿ. ಇನ್ನೊಂದು, ನೀವು ಹೆಂಗೆ ಸರಿ ಮಾಡ್ಕೋಬಹುದು ಇದು ಸಂಬಂಧನ ಅಂತಂದು ಹೇಳಂದ್ರೆ, ಒಂದು ಐತಿ ಇದಕ್ಕೆ ಐಡಿಯಾ ಏನಂದ್ರೆ ಓಪನ್ ಮಾಡ್ಕೋಬೋದು. ಓಪನ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸಂಬಂಧನ ನೀವು ಸರಿ ಮಾಡ್ಕೋಬಹುದು. ಅದರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋ ಒಳಗೆ ಹೇಳ್ತೀನಿ. ಓಪನ್ ಹೆಂಗೆ ಮಾಡ್ಕೊಳ್ಳೋದು, ಇದರಿಂದ ನಮ್ಮ ಸಂಬಂಧನ ಹೆಂಗೆ ಸರಿ ಮಾಡ್ಕೊಳ್ಳೋದು, ಅದರೊಳಗೂ ಮ್ಯಾರೇಜಸ್ಸಿನ ಸಂಬಂಧಗಳನ್ನ ಹೆಂಗೆ ಸರಿ ಮಾಡ್ಕೊಳ್ಳೋದು, ಮಕ್ಕಳ ಜೊತೆ ಸಂಬಂಧನ ಹೆಂಗೆ ಸರಿ ಮಾಡ್ಕೊಳ್ಳೋದು, ಅತ್ತೆ ಮಾವನ ಜೊತೆ ಸಂಬಂಧ ಹೆಂಗೆ ಸರಿ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನಾನು ನೆಕ್ಸ್ಟ್ ಹೇಳ್ತೀನಿ. ಮತ್ತು ಓಪನ್ ಬಗ್ಗೆ ಹೇಳ್ತೀನಿ. ಥ್ಯಾಂಕ್ ಯು.